ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಏಪ್ರಿಲ್ 1 ಆರಂಭವಾಯಿತು. ಯಾವ ರೀತಿ ಅಂತ ಅಂದ್ರೆ ಹೊಸ ಆರ್ಥಿಕದ ವರ್ಷ ಆರಂಭ ಅಂತಾನೆ ಹೇಳ್ಬೋದು. ಈ ಏಪ್ರಿಲ್ ಪ್ರಾರಂಭವಾದಂತಹ ನಂತರ ಸಾಕಷ್ಟು ಬದಲಾವಣೆಗಳು ಸಾರ್ವಜನಿಕರ ಜೀವನದಲ್ಲಿ ಬದಲಾವಣೆ ಉಂಟಾಗ್ತಾ ಇದೆ. ಅದು ಯಾವ ರೀತಿ ಬದಲಾವಣೆ ಅಂತ ನೋಡೋದಾದ್ರೆ ನೇರವಾಗಿ ಸಾರ್ವಜನಿಕರ ಜೇಬಿಗೆ ಕತ್ತರಿ ಬೀಳೋದು ಪಕ್ಕಾ ಎನ್ನುವಂತಹ ನಿಯಮಗಳು ಇದೀಗ ಜಾರಿಗೆ ಬಂದಿರುವಂತದ್ದು. ಈ ಹೊಸ ವರ್ಷದ ಆರ್ಥಿಕ ವರ್ಷ ಏನಿದೆ ಅದರಲ್ಲಿ ಆರಂಭವಾಗ್ತಾ ಇದ್ದಂತೆ ದೇಶದಾದ್ಯಂತ ಹಲವು ಮಹತ್ವದ ನಿಯಮಗಳು ಇದೀಗ ಬದಲಾವಣೆಯನ್ನ ಕಂಡಿವೆ. LPG ಸಿಲಿಂಡರ್ ದರದಿಂದ ಹಿಡಿದು ಬ್ಯಾಂಕಿಂಗ್ ಮತ್ತು ಟ್ಯಾಕ್ಸಿ ನಿಯಮಗಳವರೆಗೂ ಸಹ ಸಾಕಷ್ಟು ಬದಲಾವಣೆಗಳು ನಮ್ಮ ದೈನಂದಿನ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ನಿಯಮವನ್ನ ಇದೀಗ ಜಾರಿಗೆ ತಂದಿರುವಂತದ್ದು. ಒಟ್ಟಾರೆಯಾಗಿ ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ಏನು ನಾವು ಈ ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಕಂಡು ಬಂದ್ವಿ, ಅದೆಲ್ಲದ ನಂತರ ಸಾಕಷ್ಟು ಬದಲಾವಣೆಗಳು ಉಂಟಾಗಿದ್ವು. ಪ್ರತಿಯೊಂದು ವಸ್ತುಗಳ ಮೇಲೂ ಸಹ ಬೆಲೆ ಏರಿಕೆ ಕಂಡಿದ್ವಿ. ವಾಣಿಜ್ಯ ಆಯ್ತು ಅಥವಾ ಅದೇ ರೀತಿಯಾಗಿ ಮನೆಯಲ್ಲಿ ಗೃಹ ಉಪಯೋಗಿ ಸಿಲಿಂಡರ್ ಆಗಿರ್ಬೋದು, ಪ್ರತಿಯೊಂದು ರೀತಿಯಲ್ಲೂ ಸಹ ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ಏರಿಳಿತಗಳು, ಅದರಲ್ಲೂ ಬೆಲೆ ಏರಿಕೆ, ದರ ಏರಿಕೆ ಅನ್ನೋದೇನಿದೆ ಸಾಮಾನ್ಯ ಜನರಿಗೆ ಒಂದು ರೀತಿ ಹೊಡೆತವನ್ನ ಕೊಟ್ಟಿತ್ತು ಅಂತಾನೆ ಹೇಳ್ಬೋದು. ಆರ್ಥಿಕ ಹೊಸ ವರ್ಷದ ಮೊದಲ ದಿನವೇ ವಾಣಿಜ್ಯ LPG ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಏರಿಕೆಯನ್ನ ಕಂಡಿದೆ. 19 kg ಸಿಲಿಂಡರ್ ಬೆಲೆ ಸರಿಸುಮಾರು 195ರಿಂದ 218 ರೂಪಾಯಿ ಹೆಚ್ಚಳವಾಗಿರುವಂತದ್ದು. ಅದೇ ರೀತಿಯಾಗಿ 19 kg ಸಿಲಿಂಡರ್ನ ಬೆಲೆ ಇದೀಗ ದೆಹಲಿಯಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ 1883 ರೂಪಾಯಿಗಳಿಗೆ ಇದ್ದಂತಹ ಸಿಲಿಂಡರ್ ಇದೀಗ 2078.50 ರೂಪಾಯಿಗೆ ಹೆಚ್ಚಳವಾಗಿರುವಂತದ್ದು. ಇನ್ನು ಕೋಲ್ಕತ್ತಾದಲ್ಲಿ 1990 ರೂಪಾಯಿಗಳಲ್ಲಿದ್ದಂತಹ ಸಿಲಿಂಡರ್ ಬೆಲೆ 2208 ರೂಪಾಯಿಗೆ ಹೆಚ್ಚಳವಾಗಿದೆ. ಇನ್ನು ಮುಂಬೈನಲ್ಲಿ ನೋಡೋದಾದ್ರೆ 1835 ರೂಪಾಯಿಯಲ್ಲಿದ್ದಂತಹ ಬೆಲೆ ಇದೀಗ 2031 ರೂಪಾಯಿಗೆ ಹೆಚ್ಚಳವನ್ನ ಕಂಡಿರುವಂತದ್ದು. ಇನ್ನು ಚೆನ್ನೈಯಲ್ಲಿ ನೋಡೋದಾದ್ರೆ 2043 ರೂಪಾಯಿ ಇದ್ದಂತಹ ಬೆಲೆ ಇದೀಗ 2246ಕ್ಕೆ ಏರಿಕೆ ಆಗಿರುವಂತದ್ದು. ಅದೇ ರೀತಿಯಾಗಿ ಮಾರ್ಚ್ 7ರ ದರದಲ್ಲಿ ದೇಶೀಯ ಅನಿಲ ಸಿಲಿಂಡರ್ಗಳ ಬೆಲೆ ಏನು ಸ್ಥಿರವಾಗಿತ್ತು ಅದೀಗ ಸಾಕಷ್ಟು ಬದಲಾವಣೆಯನ್ನ ಕಂಡಿರುವಂತದ್ದು. ಇಂತಹ ಬೆಲೆ ಏರಿಕೆಯಿಂದ ಎಲ್ಲೋ ಒಂದು ಕಡೆ ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್ಗಳಾಗಿರ್ಬೋದು, ಈ ಆಹಾರದ ಬೆಲೆ ಏರಿಕೆ ಏನಿದೆ ಹೆಚ್ಚಾಗುವಂತಹ ಸಾಧ್ಯತೆ. ಈಗಾಗಲೇ ನಾವು ನೋಡಿದ್ವಿ, ಯುದ್ಧದ ಸಮಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಹೋಟೆಲ್ಗಳಾಗಿರ್ಬೋದು, ರೆಸ್ಟೋರೆಂಟ್ಗಳಾಗಿರ್ಬೋದು ಕ್ಲೋಸ್ ಆದ್ವು. ಇದರಿಂದ ಸಾಕಷ್ಟು ಜನ ಸಾರ್ವಜನಿಕರು ತೊಂದರೆಯನ್ನು ಸಹ ಅನುಭವಿಸಿದನ್ನು ಸಹ ನಾವು ಆ ಕ್ಷಣದಲ್ಲಿ ನೋಡಿದ್ವಿ. ಇದೀಗ ಮತ್ತೆ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್ಗಳಾಗಿರ್ಬೋದು ಮತ್ತೆ ಕ್ಲೋಸ್ ಆಗುವಂತಹ ಪರಿಸ್ಥಿತಿ ಸಾಕಷ್ಟು ಕಂಡು ಬರ್ತಾ ಇದೆ. ಒಟ್ನಲ್ಲಿ ಗ್ಯಾಸ್ ಸಿಲಿಂಡರ್ ಸಿಕ್ಕಿದ್ರೆ ಸಾಕಷ್ಟು ಜನ ಹೋಟೆಲ್ಗಳನ್ನ ನಡೆಸಬಹುದು. ಇನ್ನು ಗ್ಯಾಸ್ ಸಿಲಿಂಡರ್ಗೆ ಇವಾಗ ಕೊರತೆ ಇರೋದ್ರಿಂದ ಏರಿಕೆ ಆದ್ರೂ ಏರಿಕೆ ಆಗದೆ ಇದ್ರೂ ಸಹ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಇನ್ನು ವಿಮಾನ ಪ್ರಯಾಣ ದರ ಏನಿದೆ ಇದು ಸಹ ದುಬಾರಿ ಆಗುವಂತಹ ಸಾಧ್ಯತೆ ಇದೀಗ ಕಂಡು ಬರ್ತಿರುವಂತದ್ದು. ಸಾಕಷ್ಟು ನಿಯಮವನ್ನ ಇದೀಗ ಜಾರಿಗೂ ಸಹ ತಂದಿದ್ದಾರೆ. ಇನ್ನು ಮಧ್ಯಪ್ರಾಚ್ಯ ಯುದ್ಧದ ಮಧ್ಯೆ ವಾಯುಯಾನ ಇಂಧನ ಅಥವಾ ATF ಬೆಲೆಯು ಅತ್ಯಂತ ಕೆಟ್ಟದಾಗಿ ಪರಿಣಾಮವನ್ನ ಬೀರಿದೆ ಅಂತಾನೆ ಹೇಳ್ಬೋದು. ಮೊದಲ ಬಾರಿಗೆ ಅದರ ಬೆಲೆ ಪ್ರತಿ ಕಿಲೋಮೀಟರ್ಗೆ 2 ಲಕ್ಷ ರೂಪಾಯಿಗಳನ್ನ ದಾಟಿರುವಂತದ್ದು. ಅದರಲ್ಲೂ ಸಹ ಇದು ಯಾವ ರೀತಿ ಅಂದ್ರೆ ಬಹುತೇಕ ದ್ವಿಗುಣಗೊಂಡಂತಹ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಇನ್ನು ದೆಹಲಿಯಲ್ಲಿ ಮಾರ್ಚ್ 1ರಂದು ಪ್ರತಿ ಕಿಲೋಮೀಟರ್ಗೆ ಎಷ್ಟಿತ್ತು ಅಂತ ನೋಡೋದಾದ್ರೆ 96,638 ರೂಪಾಯಿಯಲ್ಲಿದ್ದಂತಹ ಬೆಲೆ ಇದೀಗ 2,07,341 ರೂಪಾಯಿಗೆ ದಾಟಿರುವಂತದ್ದು. ಇನ್ನು ಕೋಲ್ಕತ್ತಾದಲ್ಲಿ 99,587 ರೂಪಾಯಿಯಲ್ಲಿದ್ದಂತಹ ಬೆಲೆ ಇದೀಗ 2,05,955 ರೂಪಾಯಿಗೆ ಏರಿಕೆಯಾಗಿದೆ. ಮುಂಬೈನಲ್ಲಿ ನೋಡೋದಾದ್ರೆ 90,451 ರೂಪಾಯಿಯಲ್ಲಿದ್ದಂತಹ ಬೆಲೆ ಇದೀಗ 1,94,968 ರೂಪಾಯಿಗೆ ಏರಿಕೆ ಆಗಿದೆ. ಇನ್ನು ಚೆನ್ನೈನಲ್ಲಿ ನೋಡೋದಾದ್ರೆ ಬರೋಬ್ಬರಿ 2,14,597 ರೂಪಾಯಿಗೆ ಇದೀಗ ನೇರವಾಗಿ ಏರಿರುವಂತದ್ದು. ಇನ್ನು ವಾಯುಯಾನ ಇಂಧನ ಬೆಲೆಗಳನ್ನ ಈ ತೀವ್ರ ಏರಿಕೆಯು ಎಲ್ಲೋ ಒಂದು ಕಡೆ ಪ್ರಯಾಣಿಕರಿಗೆ ವಿಮಾನ ಪ್ರಯಾಣವನ್ನ ಹೆಚ್ಚು ಮಾಡುವಂತಹ, ಅಂದ್ರೆ ಏನು ಎಷ್ಟೇ ದುಡ್ಡಾದ್ರೂ ಸರಿ ದೂರ ಪ್ರಯಾಣವನ್ನ ಬೆಳೆಸ್ತೀವಿ, ರಜಾ ಇದೆ, ಸಾಕಷ್ಟು ಒಂದು ಗ್ಯಾಪ್ ಇದೆ, ಬೇರೆ ಬೇರೆ ಕಡೆ ಹೋಗ್ತೀವಿ, ಪ್ರವಾಸವನ್ನ ಮಾಡ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದಂತಹ ಪ್ರಯಾಣಿಕರಿಗೆ ಇದೀಗ ಎಲ್ಲೋ ಒಂದ್ ಕಡೆ ದುಬಾರಿ
ತಲೆನೋವನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಎಲ್ಲೇ ಹೋಗ್ಬೇಕು ಅಂದ್ರೆ ಒಂದು ಕಡೆ ಥಿಂಕ್ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನ ಇದೀಗ ಈ ನಿಯಮ ತಂದ್ಬಿಟ್ಟಿದೆ. ಅಷ್ಟೇ ಅಲ್ಲದೆ ಇದೀಗ ಕ್ರೆಡಿಟ್ ಕಾರ್ಡ್ ನಿಯಮವನ್ನು ಸಹ ಸಾಕಷ್ಟು ಬದಲಾವಣೆಯನ್ನ ಕಂಡಿದೆ. SBI ಆಗಿರ್ಬೋದು, ICICI ಬ್ಯಾಂಕ್ ಸೇರಿದಂತೆ ಹಲವು ಬ್ಯಾಂಕ್ಗಳು ಕ್ರೆಡಿಟ್ ಕಾರ್ಡ್ ನಿಯಮ ಏನಿದೆ ಅದನ್ನ ಬದಲಾಯಿಸಿರುವಂತದ್ದು. ಏಪ್ರಿಲ್ 1ರಿಂದ ಕಾರ್ಡ್ಗಳ ಮೇಲಿನ ರಿವಾರ್ಡ್ ಪಾಯಿಂಟ್ಗಳ ಲೆಕ್ಕಾಚಾರ ಬದಲಾಗ್ತಾ ಇದೆ. ಅಲ್ಲದೆ ವಿಮಾನ ನಿಲ್ದಾಣಗಳಲ್ಲಿ ಆಕ್ಸಿಸ್ ಪಡ್ಕೋಬೇಕು ಅಂದ್ರೂ ಸಹ ಕನಿಷ್ಠ ಮೊತ್ತದ ಶಾಪಿಂಗ್ ಅನ್ನ ಮಾಡೋದು ಇಲ್ಲಿ ಕಡ್ಡಾಯವಾಗಿರುವಂತದ್ದು. ಯಾವುದೇ ರೀತಿ ಆಕ್ಸಿಸ್ ನ ನಾವು ವಿಮಾನಯಾನದಲ್ಲಿ ಪಡ್ಕೋಬೇಕು ಅಂತ ಅಂದ್ರೆ, ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ಪಡ್ಕೋಬೇಕು ಅಂತ ಅಂದ್ರೆ ಒಂದಷ್ಟು ಕನಿಷ್ಠ ಶಾಪಿಂಗ್ ಮಾಡೋದನ್ನ ಇದೀಗ ಕಡ್ಡಾಯ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ದಿನನಿತ್ಯ ಟೋಲ್ಗಳಲ್ಲಿ ನಾವು ಓಡಾಡ್ತಾ ಇರ್ತೀವಿ, ಅದೇ ರೀತಿಯಾಗಿ ಇದೀಗ ಫಾಸ್ಟ್ಯಾಗ್ ಅಥವಾ KYC ಇವನ್ನ ಕಡ್ಡಾಯವಾಗಿ ಮಾಡಿರುವಂಥದ್ದು. ಬಹಳ ಇಂದಿನ ದಿನಗಳಿಂದನೂ ಸಹ ಕಡ್ಡಾಯ ಮಾಡಿದ್ರು, ಆದ್ರೆ ಇದೀಗ ಒಂದಷ್ಟು ಕಟ್ಟುನಿಟ್ಟಿನ ನಿಯಮವನ್ನ ಜಾರಿಗೆ ತಂದಿರುವಂಥದ್ದು. ಏನು ಫಾಸ್ಟ್ಯಾಗ್ ಆಗಿರ್ಬೋದು, KYC ಆಗಿರ್ಬೋದು, ಇವೆಲ್ಲವನ್ನು ಸಹ ಆಗಿಂದಾಗಿ ಅಪ್ಡೇಟ್ ಮಾಡ್ತಾನೆ ಇರಬೇಕು. ಇಲ್ಲದಿದ್ರೆ ಅವು ವರ್ಕ್ ಆಗೋದಿಲ್ಲ ಅನ್ನುವಂತಹ ನಿಯಮಗಳು ಈ ಹಿಂದೆ ಜಾರಿಯಲ್ಲಿತ್ತು. ಯಾವುದೇ ರೀತಿಯಲ್ಲೂ ಸಹ ಅದು ಉಪಯೋಗ ಆಗೋದಿಲ್ಲ, ಆಗಿಂದಾಗಿ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಯಾವುದೇ ರೀತಿಯಲ್ಲೂ ಸಹ ಉಪಯೋಗ ಇಲ್ಲ ಅನ್ನುವಂತಹ ಮಾತು ಈ ಹಿಂದೆ ಇತ್ತು. ಅದೇ ರೀತಿಯಾಗಿ ಇದೀಗ ಒಂದಷ್ಟು ಕಠಿಣವಾದಂತಹ ನಿಯಮವನ್ನ ತಂದಿರುವಂತದ್ದು. ಬ್ಯಾಂಕ್ಗಳ KYC ಇಲ್ಲದೆ ಹೋದ್ರೆ ಫಾಸ್ಟ್ಯಾಗ್ಗಳು ಬ್ಲಾಕ್ ಲಿಸ್ಟ್ ಅಥವಾ ಡಿಆಕ್ಟಿವೇಟ್ ಮಾಡಲಾಗ್ತಾ ಇದೆ ಎನ್ನುವಂತಹ ನಿಯಮವನ್ನ, ಒಂದು ಕಟ್ಟುನಿಟ್ಟಾದಂತಹ ನಿಯಮವನ್ನ ಇದೀಗ ಜಾರಿಗೆ ತಂದಿದ್ದಾರೆ. ಒಂದು ವಾಹನಕ್ಕೆ ಒಂದು ಫಾಸ್ಟ್ಯಾಗ್ ಅಷ್ಟೇ. ಈ ನಿಯಮವನ್ನ ಇದೀಗ ಯಾವ ಕಾರಣಕ್ಕೆ ಜಾರಿಗೆ ತಂದಿದ್ದಾರೆ ಅಂದ್ರೆ, ಒಂದು ಫಾಸ್ಟ್ಯಾಗ್ ನ ಇಟ್ಕೊಂಡು ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಚೇಂಜ್ ಮಾಡ್ಕೊಳ್ಳುವಂತಹ ಒಂದಷ್ಟು ಚಾನ್ಸ್ಗಳನ್ನ ಒಂದಷ್ಟು ಜನ ದುರ್ಬಳಕೆಯನ್ನ ಮಾಡ್ಕೊಂಡಿದ್ರು. ಇದೀಗ ಒಂದು ಗಾಡಿಗೆ ಒಂದೇ ಫಾಸ್ಟ್ಯಾಗ್ ಅನ್ನುವಂತಹ ನಿಯಮವನ್ನ ಜಾರಿಗೆ ತಂದಿದ್ದಾರೆ. ಇನ್ನು ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ದರ ಎಷ್ಟಾಗಿದೆ ಅಂದ್ರೆ ಅಲ್ಲೂ ಸಹ ಒಂದು ಕಡೆ ದುಬಾರಿ ಆಗಿರುವಂತೂ. ಈ ಹಿಂದೆ 3,000 ರೂಪಾಯಿಗೆ 200 ಟ್ರಿಪ್ಗಳನ್ನ ಮಾಡ್ಬೋದಿತ್ತು. ಏನು ಒಂದು 3,000 ಕೊಟ್ಟು ಫಾಸ್ಟ್ಯಾಗ್ ನ ರೀಚಾರ್ಜ್ ಮಾಡ್ಕೊಂಡ್ರೆ 200 ಟ್ರಿಪ್ಗಳ ಲಭ್ಯತೆ ಇತ್ತು. ಆದ್ರೆ ಇದೀಗ ಹೆದ್ದಾರಿ ಟೋಲ್ಗಳ ವಾರ್ಷಿಕ ಫಾಸ್ಟ್ಯಾಗ್ ಪಾಸ್ ಇದೀಗ ಮತ್ತೆ ಹೆಚ್ಚಳವಾಗಿರುವಂತದ್ದು. 3,000ದಿಂದ 3,075ಕ್ಕೆ ಹೆಚ್ಚಳವನ್ನ ಕಂಡಿದೆ. ಇನ್ನು ಇನ್ಶೂರೆನ್ಸ್ ಡಿಜಿಟಲೀಕರಣ, ಇನ್ನು ಯಾವುದೇ ಒಂದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಖಾತೆಗಳಾಗಿರ್ಬೋದು, ಎಲ್ಲವನ್ನೂ ಸಹ ಒಂದಷ್ಟು ಡಾಕ್ಯುಮೆಂಟ್ಸ್ ನ ಇಟ್ಕೊಂಡು ಕೆಲವೊಂದು ಸಲ ಕಳೆದೋದ್ರೆ ಯಾವುದೇ ರೀತಿ ಉಪಯೋಗ ಆಗ್ತಾ ಇರಲಿಲ್ಲ. ಇದೀಗ ಅದರಲ್ಲೂ ಸಹ ಒಂದಷ್ಟು ನಿಯಮವನ್ನ ಬದಲಾವಣೆ ಮಾಡಿದ್ದಾರೆ. IRDAI ನಿಯಮದಂತೆ ಇಂದಿನಿಂದ ಎಲ್ಲಾ ವಿಮಾ ಪಾಲಿಸಿಗಳನ್ನ ಡಿಜಿಟಲ್ ರೂಪದಲ್ಲಿ ನೀಡೋದು ಕಡ್ಡಾಯವಾಗಿದೆ. ನೀವು ಕೇವಲ ತಗೊಂಡೋಗಿ ಒಂದಷ್ಟು ಹಾರ್ಡ್ ಕಾಪಿಗಳನ್ನ ತಗೊಂಡೋಗಿ ತೋರಿಸಿದ್ರೆ ಯಾವುದೇ ರೀತಿಯಲ್ಲೂ ಉಪಯೋಗ ಇರೋದಿಲ್ಲ. ಆದ್ರೆ ಇಂತಹ ಸಮಯದಲ್ಲಿ ಈ ಇನ್ಶೂರೆನ್ಸ್ ಖಾತೆ ಏನಿದೆ ಅದರಲ್ಲಿ ನಿಮ್ಮೆಲ್ಲ ಪ್ರತಿಯೊಂದು ದಾಖಲೆಗಳನ್ನ ನಮೂದಿಸಿದರೆ ಮಾತ್ರ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸಹ ಈ ಇನ್ಶೂರೆನ್ಸ್ ಖಾತೆಯಲ್ಲಿ ಲಭ್ಯವಿರಬೇಕು. ಪ್ರತಿಯೊಂದನ್ನು ಸಹ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ಇದೀಗ ನಿಮ್ಮ ಖಾತೆಗಳಾಗಿರ್ಬೋದು, ಪ್ರತಿಯೊಂದು ಇನ್ಶೂರೆನ್ಸ್ ಆಗಿರ್ಬೋದು ನಿಮ್ಗೆ ಲಭ್ಯತೆ ಇರುತ್ತೆ ಅಂತ ಹೇಳ್ತಾ ಇರುವಂತದ್ದು. ಈ ನಿಯಮವನ್ನ ಇದೀಗ ಏಪ್ರಿಲ್ 1ರಿಂದ ಜಾರಿಗೆ ತಂದಿರುವಂತದ್ದು. ಇನ್ನು ಅದೇ ರೀತಿಯಾಗಿ UPI ಭದ್ರತಾ ನಿಯಮ ನೋಡೋದಾದ್ರೆ, UPI ಮೂಲಕ ಹಣ ವರ್ಗಾವಣೆ ಮಾಡುವಾಗ 2 ಹಂತದ ದೃಢೀಕರಣ ಇದೀಗ ಜಾರಿಗೆ ಬರ್ತಾ ಇದೆ. ಯಾವುದೇ ರೀತಿಯಲ್ಲೂ ಸಹ UPI ಮೂಲಕ ನಾವು ಹಣವನ್ನ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಇದೀಗ 2 ಹಂತದ ದೃಢೀಕರಣವನ್ನ ಜಾರಿಗೆ ಬರಲು ಇದೀಗ ಒಂದಷ್ಟು ನಿಯಮವನ್ನ ಜಾರಿಗೆ ತರ್ತಾ ಇದ್ದಾರೆ. ಯಾವ ರೀತಿ ಅಂತ ಅಂದ್ರೆ, ಪಿನ್ ಜೊತೆಗೆ ಬಯೋಮೆಟ್ರಿಕ್ ಅಥವಾ OTP ಅಗತ್ಯವಾಗಿ ಬೇಕೇ ಬೇಕು ಅನ್ನುವಂತಹ ನಿಯಮವನ್ನ ಇದೀಗ ಜಾರಿಗೆ ತರಲು ಮುಂದಾಗಿರುವಂತದ್ದು. ಇದೀಗ ನಾವು ಕೇವಲ ಪಿನ್ ಹಾಕ್ತಾ ಇದ್ವಿ, ಪಿನ್ ಹಾಕಿದ ತಕ್ಷಣ ನಮ್ಮ ಅಮೌಂಟ್ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು. ಆದ್ರೆ ಇದೀಗ ಪಿನ್ ಮಾತ್ರ ಸಾಕೋಗೋದಿಲ್ಲ, ಬಯೋಮೆಟ್ರಿಕ್ ಇರಬೇಕು ಅಥವಾ OTP ಇಲ್ಲಿ ಅಗತ್ಯವಾಗಿ ಬೇಕಾಗುತ್ತೆ ಅನ್ನುವಂತಹ ನಿಯಮವನ್ನ ಇದೀಗ ಜಾರಿಗೆ ತರಲು ಇದೀಗ ಮುಂದಾಗಿರುವಂತದ್ದು. ಅಷ್ಟೇ ಅಲ್ಲದೆ ATM ಮಿತಿ ಅಥವಾ ಶುಲ್ಕ, ಅಂದ್ರೆ ನಾವು ATM ಕಾರ್ಡ್ನ ಇಟ್ಕೊಂಡು ಎಷ್ಟು ಸಲ ಬೇಕಾದ್ರೂ ಟ್ರಾನ್ಸಾಕ್ಷನ್ ಮಾಡಬಹುದಿತ್ತು, ಎಷ್ಟು ಬೇಕಾದ್ರೂ ಒಂದಷ್ಟು ಲಿಮಿಟ್ ಇತ್ತು. ಆದ್ರೆ ಆ ಲಿಮಿಟ್ಗೂ ಸಹ ಇದೀಗ ಶುಲ್ಕವನ್ನ ವಿಧಿಸುವಂತಹ ನಿಯಮವನ್ನ ಜಾರಿಗೆ ತರಲು ಇದೀಗ ಮುಂದಾಗಿರುವಂತದ್ದು. ಹಲವು ಬ್ಯಾಂಕ್ಗಳು ATM ನಿಂದ ಹಣ ಪಡೆಯುವಂತಹ ಉಚಿತ ಮಿತಿಯನ್ನ ಇದೀಗ ಬದಲಾಯಿಸಿವೆ. ಉಚಿತ ಮಿತಿ ಮುಗಿದ ನಂತರ ಪ್ರತಿ ವಹಿವಾಟಿಗೂ ಸಹ ಹೆಚ್ಚಿನ ಶುಲ್ಕ ಪಾವತಿಸಬೇಕಾಗಿರುತ್ತಂತೆ. ಇನ್ನು UPI ಬಳಸಿ ATM ನಿಂದ ಹಣ ತೆಗೆಯುವಂತಹ ವ್ಯವಹಾರಗಳು ಈಗ ಒಂದಷ್ಟು ಮಿತಿಯ ಒಳಗೆ ಬರ್ತಾ ಇದೆ. ಆ ಮಿತಿ ಯಾವುದು, ಎಷ್ಟರವರೆಗೂ ಸಹ ನಾವು ಹಣವನ್ನ ತಗೋಬಹುದು, ಅದಾದ್ಮೇಲೆ ನಾವು ಎಷ್ಟು ಪೇ ಮಾಡಬೇಕಾಗುತ್ತೆ, ಇವೆಲ್ಲವನ್ನು ಸಹ ಮುಂದಿನ ದಿನಗಳಲ್ಲಿ ಸರ್ಕಾರ ತಿಳಿಸ್ತಾ ಹೋಗುತ್ತೆ. ಇನ್ನು ಹೊಸ ತೆರಿಗೆ ಪದ್ಧತಿ ಇಂದಿನಿಂದ ಅಂದ್ರೆ ಏಪ್ರಿಲ್ 1ರಿಂದ ಹೊಸ ತೆರಿಗೆ ಪದ್ಧತಿ ಸಹ ಇದೀಗ ಜಾರಿಗೆ ಬರ್ತಾ ಇರುವಂತದ್ದು. ಅಂದ್ರೆ ಹಳೆಯ ತೆರಿಗೆ ಪದ್ಧತಿ ಏನಿತ್ತು ಅದನ್ನ ಯಾರ್ಯಾರು ಅನುಸರಿಸಿರೋಲ್ಲ,
ಇದಾದ್ಮೇಲೆ ಒಂದಷ್ಟು ತೆರಿಗೆ ನಿಯಮದಲ್ಲಿ ಒಂದಷ್ಟು ಬದಲಾವಣೆ ಉಂಟಾಗ್ತಾ ಇರುವಂತದ್ದು. ಇನ್ನು ತೆರಿಗೆಯಲ್ಲಿ ಹೊಸ ಪದ್ಧತಿ ಲೆಕ್ಕ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ 7 ಲಕ್ಷದವರೆಗೆ ಆದಾಯ ಇರುವವರಿಗೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ ಎನ್ನುವಂತಹ ನಿಯಮವನ್ನ ಇದೀಗ ಜಾರಿಗೆ ತರಲು ಮುಂದಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಅದನ್ನ ಎಷ್ಟರ ಮಟ್ಟಿಗೆ ಜಾರಿಗೆ ತರ್ತಾರೆ ಇಲ್ಲ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಾಗಿರುತ್ತೆ. ಇನ್ನು ಹೂಡಿಕೆಯ ಗಡುವು ಯಾವ ರೀತಿ ಹೂಡಿಕೆ ಮಾಡ್ಬೋದು ಅಂದ್ರೆ ಯಾವೆಲ್ಲ ನಿಯಮವನ್ನ ಹೂಡಿಕೆ ಮಾಡೋದ್ರಲ್ಲಿ ನಾವು ಬಳಸಬೇಕಾಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಸಣ್ಣ ಉಳಿತಾಯ ಯೋಜನೆಗಳಾದಂತಹ PPF ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಹಾಗೂ ಪ್ಯಾನ್ ಆಧಾರ್ ಲಿಂಕ್ ಮಾಡಲು ನೀಡಲಾದಂತಹ ಸಮಯದ ಮಿತಿ ಇದೀಗ ಮುಕ್ತಾಯವಾಗಿದೆ. ಇದನ್ನ ಪಾಲಿಸದವರ ಖಾತೆಗಳು ಇದೀಗ ಸ್ಥಗಿತಗೊಳ್ಳುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿಯನ್ನ ಇದೀಗ ಹೊರಬಿಟ್ಟಿರುವಂತದ್ದು. ಒಟ್ಟಾರೆಯಾಗಿ ಯಾರ್ಯಾರು ಒಂದಷ್ಟು ಯೋಜನೆಗಳನ್ನ ಮಾಡಿಸ್ಕೊಂಡಿದ್ರಿ ಅಥವಾ ಪ್ಯಾನ್ ಆಧಾರ್ ಲಿಂಕ್ ಮಾಡೋದಕ್ಕೆ ಒಂದಷ್ಟು ಸಮಯ ಕೊಟ್ಟಿದ್ರು, ಇದನ್ನ ಯಾರ್ಯಾರು ಮಾಡ್ಕೊಂಡಿಲ್ಲ, ಇದೀಗ ನಿಮ್ಮ ಖಾತೆಗಳು ಕ್ಲೋಸ್ ಆಗುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನು ಔಷಧಿಗಳ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಬೇಕಾದಂತಹ ದಿನನಿತ್ಯದ ಔಷಧಿಗಳು, ಆರೋಗ್ಯ ಸಮಸ್ಯೆಯಲ್ಲಿ ಏನು ಬದಲಾವಣೆ ಕಾಣ್ತಾ ಇತ್ತು, ಒಂದಷ್ಟು ಏರಿಳಿತಗಳಾಗ್ತಾ ಇದ್ದಂಗೆ ಔಷಧಿ ಬೆಲೆ ಬಹಳ ಮುಖ್ಯವಾಗುತ್ತೆ. ಅಂತಹದ್ರಲ್ಲೂ ಸಹ ಇದೀಗ ಔಷಧಿ ಬೆಲೆ ಒಂದಷ್ಟು ಏರಿಳಿತವನ್ನ ಕಂಡಿದೆ. ಅದರಲ್ಲೂ ಔಷಧಿಗಳ ಬೆಲೆಯಲ್ಲಿ ಏರಿಕೆ ಕಂಡಿರುವಂತದ್ದು ಇಂದಿನಿಂದ 12% ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾತನ್ನ ಇದೀಗ ಹೇಳಿರುವಂತದ್ದು. ಇನ್ನು ನೋವು ನಿವಾರಕಗಳು ಆಗಿರ್ಬೋದು, ಆಂಟಿಬಯೋಟಿಕ್ಗಳು ಸೇರಿದಂತೆ ಸುಮಾರು 800ಕ್ಕೂ ಹೆಚ್ಚು ಔಷಧಿಗಳ ದರ ಇದೀಗ ಏರಿಕೆ ಆಗಿರುವಂಥದ್ದು. ನಾವೇನು ಡೈಲಿ ನಾವು ಏನೇ ಒಂದು ಜ್ವರ ಬಂದ್ರೆ, ಕೋಲ್ಡ್ ಆದ್ರೆ ಸಾಕು, ಪ್ರತಿಯೊಂದಕ್ಕೂ ಸಹ ನಾವು ಮೆಡಿಕಲ್ ಓಡೋಗ್ತಾ ಇದ್ವಿ. ಅಂತಹ ದಿನನಿತ್ಯದ ಔಷಧಿಗಳ ಮೇಲೆನೆ ಇದೀಗ ದರವನ್ನ ಏರಿಕೆ ಮಾಡಿದರೆ ಸರಿಸುಮಾರು 800ಕ್ಕೂ ಹೆಚ್ಚು ಔಷಧಿಗಳ ದರದಲ್ಲಿ ಏರಿಕೆಯನ್ನ ಕಂಡಿರುವಂತದ್ದು. ಇನ್ನು ಷೇರು ವಹಿವಾಟು, ಏನೋ ನಾವು ಷೇರು ಮಾರುಕಟ್ಟೆಯನ್ನ ನೋಡ್ತಾ ಇದೀವಿ, ಅಲ್ಲೂ ಸಹ ಒಂದಷ್ಟು ವಹಿವಾಟು ಏನ್ ನಡೀತಾ ಇತ್ತು ಅಲ್ಲೂ ಸಹ ಒಂದಷ್ಟು ದುಬಾರಿಯನ್ನ ನೋಡ್ಬೋದು. ಏಪ್ರಿಲ್ ಮೊದಲ ದಿನದಿಂದ ಷೇರು ಮಾರುಕಟ್ಟೆ ಹೂಡಿಕೆದಾರರಿಗೆ ಎಲ್ಲೋ ಒಂದ್ ಕಡೆ ಹೊರೆಯ ದಿನಾಂಕ ಅಂತಾನೆ ಹೇಳ್ಬೋದು. ಹಣಕಾಸು ಸಚಿವರ ಬಜೆಟ್ ಘೋಷಣೆಯ ನಂತರ ಅಂದ್ರೆ ಏಪ್ರಿಲ್ ಮೊದಲ ದಿನಾಂಕದಿಂದ ವಿಶೇಷ ತೆರಿಗೆ ಹೆಚ್ಚಾಗ್ತಾ ಇದೆ. ಇದರ ಅರ್ಥ ನೀವು F&O ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ರೆ ಏಪ್ರಿಲ್ 1ರಿಂದ ನೀವು ಹೆಚ್ಚಿನ ಭದ್ರತಾ ವಹಿವಾಟು ತೆರಿಗೆಯನ್ನ ಪಾವತಿಸಬೇಕಾಗಿರುತ್ತೆ ಎನ್ನುವಂತಹ ನಿಯಮವನ್ನ ಇದೀಗ ಜಾರಿಗೆ ತಂದಿರುವಂತದ್ದು. ಫ್ಯೂಚರ್ಗಳ ಮೇಲಿನ STT 150% ಮತ್ತು ಆಯ್ಕೆಗಳ ಮೇಲಿನ STT ಸುಮಾರು 50% ಇದೀಗ ಹೆಚ್ಚಾಗಿರುವಂತದ್ದು. ಒಂದಷ್ಟು ತೆರಿಗೆ ಏನಿತ್ತು ಅವೆಲ್ಲವನ್ನು ಸಹ ಇದೀಗ 150% ಇರ್ಬೋದು ಅಥವಾ 50% ಇರ್ಬೋದು, ಈ ರೀತಿಯಾಗಿ ಹೆಚ್ಚಳವನ್ನ ಕಂಡಿರುವಂತದ್ದು. ಇನ್ನು ಹೊಸ ಕಾರ್ಮಿಕ ಸಂಹಿತೆ, ಕಾರ್ಮಿಕರ ಒಂದಷ್ಟು ಸಂಘಗಳೇನಿದ್ದು ಅಲ್ಲೂ ಸಹ ಒಂದಷ್ಟು ಬದಲಾವಣೆಯನ್ನ ತಂದಿರುವಂತದ್ದು. ಇನ್ನು ಏಪ್ರಿಲ್ 1ರಿಂದ ದೇಶದಾದ್ಯಂತ ಹೊಸ ಕಾರ್ಮಿಕ ಸಂಹಿತೆ ಜಾರಿಗೆ ಬಂದಿರುವಂತದ್ದು. ಇದರ ಅಡಿಯಲ್ಲಿ ಕೇವಲ 4 ಹೊಸ ಕಾರ್ಮಿಕ ಸಂಹಿತೆಗಳನ್ನ ಜಾರಿಗೆ ತರಲಾಗಿದೆ. ಹಿಂದೆ ಅನ್ವಯಿಸ್ತಾ ಇದ್ದಂತಹ 29 ಕಾನೂನುಗಳನ್ನ ಇದೀಗ ರದ್ದುಗೊಳಿಸಲಾಗಿದೆ. ಹಿಂದೆ ಏನು 29 ಕಾನೂನುಗಳಿತ್ತು ಇವೆಲ್ಲವನ್ನು ಸಹ ಇದೀಗ ರದ್ದು ಮಾಡಿದ್ದು, ಉದ್ಯೋಗಿಯ ಮೂಲ ವೇತನ 50% ಅನ್ನ ಇದೀಗ ಇಟ್ಕೊಳ್ಳೋದು ಕಡ್ಡಾಯವಾಗಿದೆ ಎನ್ನುವಂತಹ ನಿಯಮವನ್ನ ಜಾರಿಗೆ ತಂದಿರುವಂತದ್ದು. ಅಂತಹ ಪರಿಸ್ಥಿತಿಯಲ್ಲಿ PF ಕೊಡುಗೆ ಏನಿದೆ ಅದು ಒಂದ್ ಕಡೆ ಹೆಚ್ಚಾಗ್ಬೋದು, ಇನ್ನು ಮನೆಗೆ ತಗೊಂಡು ಹೋಗ್ತಾ ಇದ್ದಂತಹ ಹಣ ಏನಿದೆ ಅದು ಕಡಿಮೆ ಆಗ್ಬೋದು. ಇದರ ಹೊರತಾಗಿ ದೇಶದಲ್ಲಿ 5 ವರ್ಷಗಳ ಸೇವೆಯ ನಂತರ ಗ್ರಾಚ್ಯುಟಿ ನೀಡಲಾಗ್ತಾ ಇತ್ತು. ಆದ್ರೆ ಇದೀಗ ಹೊಸ ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಇದೆ ಅಂತ ಅಂದ್ರೆ, ಉದ್ಯೋಗಿಗಳಿಗೆ ಕೇವಲ 1 ವರ್ಷದ ಶಾಶ್ವತ ಉದ್ಯೋಗದ ನಂತರ ಗ್ರಾಚ್ಯುಟಿ ಸಿಗುತ್ತೆ. ಅಂದ್ರೆ ನಿಮ್ಮ PF ಏನಿದೆ ಅದು ನಿಮ್ಮ ಕೈಗೆ ಸಿಗುತ್ತೆ 1 ವರ್ಷದ ಅಂದ್ರೆ ಹಿಂದೆ ಇದ್ದಂತಹ 5 ವರ್ಷದ ಶಾಶ್ವತ ಉದ್ಯೋಗದ ನಂತರ 5 ವರ್ಷ ನೀವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಿಮ್ಮ PF ನಿಮಗೆ ಸಿಗ್ತಾ ಇತ್ತು. ಆದ್ರೆ ಇದೀಗ ಆ ರೀತಿ ಇಲ್ಲ, 1 ವರ್ಷದ ಶಾಶ್ವತ ಉದ್ಯೋಗದ ನಂತರ ನಿಮ್ಮ ಗ್ರಾಚ್ಯುಟಿ ಏನಿದೆ ಅದು ನಿಮ್ಮ ಕೈಗೆ ಸಿಗುತ್ತೆ. ಇನ್ನು ಪ್ಯಾನ್ ಕಾರ್ಡ್ ನೀವು ಸಹ ಒಂದಷ್ಟು ಬದಲಾವಣೆಯನ್ನ ಕಂಡಿರುವಂತದ್ದು. ಪ್ಯಾನ್ ಕಾರ್ಡ್ಗೆ ಸಂಬಂಧಿಸಿದಂತಹ ನಿಯಮಗಳನ್ನ ಸಹ ಇದೀಗ ಬದಲಾಯಿಸಲಾಗಿದೆ. ನೀವು ಪ್ಯಾನ್ ಕಾರ್ಡ್ ಅನ್ನ ಪಡೆಯಲು ಹೋದಾಗ ಆಧಾರ್ ಕಾರ್ಡ್ ಮಾತ್ರ ತಗೊಂಡು ಹೋದ್ರೆ ಈಗ ಸಾಕಾಗೋದಿಲ್ಲ. ನೀವು ಅದಕ್ಕಾಗಿ ಇತರ ದಾಖಲೆಗಳನ್ನು ಸಹ ಒದಗಿಸಬೇಕಾಗಿರುತ್ತೆ. ವಾರ್ಷಿಕವಾಗಿ 10 ಲಕ್ಷ ರೂಪಾಯಿ ನಗದು ಠೇವಣಿ ಇಟ್ರೆ 5 ಲಕ್ಷ ರೂಪಾಯಿವರೆಗಿನ ವಾಹನವನ್ನ ಖರೀದಿಸಿದ್ರೆ, ಹೋಟೆಲ್ ಅಥವಾ ರೆಸ್ಟೋರೆಂಟ್ ನಲ್ಲಿ 1 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಪಾವತಿಯನ್ನ ಮಾಡಿದ್ರೆ ಅಥವಾ 20 ಲಕ್ಷ ರೂಪಾಯಿನವರೆಗಿನ ಸ್ಥಿರಾಸ್ತಿಯನ್ನ ಖರೀದಿಸಿದ್ರೆ ಇಲ್ಲಿ ಪ್ಯಾನ್ ತೋರಿಸುವುದು ತುಂಬಾ ಬಹಳ ಕಡ್ಡಾಯವಾಗಿರುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಎಲ್ಲೆಲ್ಲಿ ಅಗತ್ಯವಿದೆ ಎನ್ನುವಂತಹ ಮಾಹಿತಿ ಇದು.
ಪ್ರತಿಯೊಂದು ಕಡೆನೂ ಸಹ ಏನು ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್ಗಳಲ್ಲಾಗಿರ್ಬೋದು, ಈ ರೀತಿ ಟ್ರಾನ್ಸಾಕ್ಷನ್ 1 ಲಕ್ಷದ ಮೇಲೆ ಆಗಿರ್ಬೋದು, ಒಂದಷ್ಟು ಕಡೆ ನೀವೇನಾದ್ರು ಪರ್ಚೇಸ್ ಮಾಡಿರ್ಬೋದು, ವಾಹನವನ್ನ ಖರೀದಿಸಿರ್ಬೋದು, ಈ 1 ಲಕ್ಷ 20 ಲಕ್ಷ ಈ ರೀತಿಯಾಗಿ ಖರ್ಚನ್ನ ಮಾಡಿದಂತಹ ಸಮಯದಲ್ಲಿ ಇಲ್ಲಿ ಪ್ಯಾನ್ ಕಾರ್ಡ್ ಅನ್ನ ತೋರಿಸೋದು ಕಡ್ಡಾಯವಾಗಿರುತ್ತೆ ಅನ್ನುವಂತಹ ನಿಯಮವನ್ನ ಇದೀಗ ಜಾರಿಗೆ ತಂದಿರುವಂತದ್ದು. ಇನ್ನು ರೈಲ್ವೆ ಟಿಕೆಟ್ ಏನಿದೆ, ರೈಲ್ವೆ ಟಿಕೆಟ್ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಿದ್ದು ಅಲ್ಲೂ ಸಹ ಒಂದಷ್ಟು ಬದಲಾವಣೆಯನ್ನ ತಂದಿರುವಂತದ್ದು. ರೈಲ್ವೆ ಪ್ರಯಾಣಿಕರಿಗೆ ಸಂಬಂಧಿಸಿದಂತಹ ಒಂದಷ್ಟು ಬದಲಾವಣೆ ಇದೀಗ ಏಪ್ರಿಲ್ 1ರಿಂದ ಜಾರಿಗೆ ಬಂದಿದೆ. ಯಾವ ರೀತಿ ಬದಲಾವಣೆಯನ್ನ ತಂದಿರುವಂತದ್ದು ಅಂತ ನೋಡೋದಾದ್ರೆ, ಭಾರತೀಯ ರೈಲ್ವೆ ಟಿಕೆಟ್ಗಳನ್ನ ರದ್ದುಗೊಳಿಸುವಂತಹ ನಿಯಮಗಳನ್ನ ಒಂದಷ್ಟು ರೀತಿಯಲ್ಲಿ ಬದಲಾವಣೆಯನ್ನ ತಂದಿದೆ. 72 ಗಂಟೆಗಳ ಮುಂಚಿತವಾಗಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಅತ್ಯಧಿಕ ಮರುಪಾವತಿಯನ್ನ ನೀಡಲಾಗ್ತಾ ಇದೆ. ಅದೇ ರೀತಿಯಾಗಿ 72ರಿಂದ 24 ಗಂಟೆಯ ಮುಂಚಿತವಾಗಿ ರದ್ದು ಮಾಡಿದ್ರೆ 25% ದರವನ್ನ ಕಡಿತಗೊಳಿಸಿ ಮಿಕ್ಕಿದ ಅಮೌಂಟ್ ಏನಿದೆ ಅದನ್ನ ಪೇ ಮಾಡುತ್ತಾರೆ. ಇನ್ನು 24 ಗಂಟೆಯಿಂದ 8 ಗಂಟೆಗಳ ಮುಂಚಿತವಾಗಿ ಏನಾದ್ರು ಕ್ಯಾನ್ಸಲ್ ಮಾಡಿದ್ರೆ 50% ದರವನ್ನ ಕಡಿತ ಮಾಡಿ ಉಳಿದಂತಹ ಹಣವನ್ನ ನಿಮ್ಗೆ ಪೇ ಮಾಡ್ತಾರೆ. ಆದ್ರೆ 8 ಗಂಟೆಗಳ ನಂತರ ಏನಾದ್ರು ಕ್ಯಾನ್ಸಲ್ ಮಾಡಿದ್ರೆ ಯಾವುದೇ ರೀತಿ ರೀಪೇ ಮಾಡೋದಿಲ್ಲ ಎನ್ನುವಂತಹ ನಿಯಮವನ್ನ ಇದೀಗ ಜಾರಿಗೆ ತಂದಿರುವಂತದ್ದು. ಒಟ್ಟಾರೆಯಾಗಿ ಇನ್ನು ಕೊನೆಯದಾಗಿ ನೋಡೋದಾದ್ರೆ, ಭರ್ಜರಿಯಾಗಿ ಬ್ಯಾಂಕ್ಗಳಿಗೆ ರಜೆ ದಿನಗಳನ್ನ ಘೋಷಣೆಯನ್ನ ಮಾಡಿರುವಂತದ್ದು. ಅದು ಯಾರು ಘೋಷಣೆ ಮಾಡಿರೋದು ಅಂತ ನೋಡೋದಾದ್ರೆ, RBI ಏನಿದೆ ಅದು ಏಪ್ರಿಲ್ ತಿಂಗಳ ಬ್ಯಾಂಕ್ ರಜೆ ದಿನಗಳ ಪಟ್ಟಿಯನ್ನ ಇದೀಗ ಅಪ್ಲೋಡ್ ಮಾಡಿರುವಂತದ್ದು. ಒಟ್ಟಾರೆಯಾಗಿ ನಾವು ಯಾವುದೇ ರೀತಿಯಲ್ಲೂ ಏಪ್ರಿಲ್ ತಿಂಗಳಲ್ಲಿ ನಾವು ಯಾವ್ಯಾವ ದಿನ ಬ್ಯಾಂಕ್ ಹೋಗ್ಬೇಕು, ಯಾವ ದಿನ ಬ್ಯಾಂಕ್ ಹೋಗ್ಬಾರ್ದು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ RBI ಅಪ್ಲೋಡ್ ಮಾಡಿರುವಂತಹ ರಜೆ ದಿನದ ಒಂದೇನು ವೇಳಾಪಟ್ಟಿ ಇದೆ ಅದನ್ನ ನೋಡ್ಕೊಂಡು ಹೋದಷ್ಟು ಒಳ್ಳೇದು. ಯಾಕೆಂದ್ರೆ ಈ ತಿಂಗಳಲ್ಲಿ ಬ್ಯಾಂಕಿಂಗ್ ಕೆಲಸಕ್ಕೆ ಶಾಖೆಗೆ ಹೋಗುವಂತಹ ಮೊದಲು ಇದನ್ನ ಪರಿಶೀಲಿಸಿಕೊಂಡು ಹೋದ್ರೆ ಬಹಳ ಮುಖ್ಯವಾಗಿರುತ್ತೆ. ಯಾಕೆಂದ್ರೆ ಏಪ್ರಿಲ್ ನಲ್ಲಿ ಬ್ಯಾಂಕ್ಗಳು ಸರಿಸುಮಾರು 14 ದಿನಗಳವರೆಗೆ ಮುಚ್ಚಲ್ಪಡ್ತಾ ಇವೆ ಎನ್ನುವಂತಹ ಮಾಹಿತಿಯನ್ನ ಇದೀಗ RBI ಬಿಟ್ಕೊಟ್ಟಿದೆ. ಇದರಲ್ಲಿ 2ನೇ ಮತ್ತು 4ನೇ ಶನಿವಾರಗಳು ಮತ್ತು ಭಾನುವಾರಗಳು ಸೇರಿದಂತೆ ಗುಡ್ ಫ್ರೈಡೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯಂತಹ ಸಂದರ್ಭಗಳನ್ನು ಸಹ ಇದೀಗ ಬ್ಯಾಂಕ್ಗಳು ಸೇರಿಸಿರುವಂತದ್ದು. ಅದೇ ರೀತಿಯಾಗಿ ಇಂತಹ ಸಂದರ್ಭದಲ್ಲಿ ಬ್ಯಾಂಕ್ಗಳನ್ನ ಮುಚ್ಚಲ್ಪಡ್ತಾ ಇವೆ ಎನ್ನುವಂತಹ ಮಾಹಿತಿಯನ್ನ ಇದೀಗ RBI ತಿಳಿಸ್ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಏಪ್ರಿಲ್ 1ರಿಂದ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರಿಗೆ ಹೊರೆ ಆಗುತ್ತೆ ಅನ್ನೋದೊಂದ್ ಕಡೆ ಆದ್ರೆ, ಯುದ್ಧದ ಬಿಸಿಯಲ್ಲಿ ಮತ್ತೊಂದಷ್ಟು ಬಿಸಿ ತಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ದಿನನಿತ್ಯದ ಒಂದಷ್ಟು ಬಳಕೆಯ ವಿಚಾರದಲ್ಲಿ ಏರಿಕೆ ಕಂಡಾಗ ಪ್ರತಿಯೊಬ್ರು ಸಹ ಎಲ್ಲೋ ಒಂದ್ ಕಡೆ ಯೋಚನೆ ಮಾಡ್ಬೇಕಾಗುತ್ತೆ, ಎಲ್ಲೋ ಒಂದ್ ಕಡೆ ಕುಗ್ಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ 15 ನಿಯಮಗಳು ಏನಿದೆ ಇವೆಲ್ಲವೂ ಸಹ ಇದೀಗ ಏಪ್ರಿಲ್ 1ರಿಂದ ಜಾರಿಯಲ್ಲಿ ಇರ್ತಾ ಇರುವಂತದ್ದು. ಇವೆಲ್ಲವನ್ನು ಸಹ ಪಾಲಿಸಿದ್ರೆ ಬಹಳ ಒಳ್ಳೇದು ಅನ್ನುವಂತಹ ನಿಯಮವನ್ನ ಇದೀಗ ಸರ್ಕಾರ ಜಾರಿಗೆ ತಂದಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.